ನಾವು ಕನ್ನಡ ಚಿತ್ರರಂಗ ಅಂತ ಹೇಳಿದ ತಕ್ಷಣ ಥಟ್ಟನೆ ನಮಗೆ ನೆನಪಾಗೋದು ಡಾಕ್ಟರ್ ರಾಜ್‌ಕುಮಾರ್ ಅವರು. ಹೌದು. ಮೇರು ವ್ಯಕ್ತಿತ್ವ. ನಾನು ಕೇಳಿದ್ದೆ, ನಿಮ್ಮ ಒಂದು ಬೀದಿ ನಾಟಕವನ್ನ ಅವರು ನೋಡಿ, ಅದನ್ನ ಗಮನಿಸಿ, ಅವರು ಅದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನ ಹೇಳಿದ್ರು ಅಂತ. ಅದು ಏನು? ಅದನ್ನ ಹಂಚಿಕೊಳ್ಬೋದಾ ನಮ್ಮ ಅದು ಕೇಳುಗರ ಜೊತೆಗೆ? 21/8/1986ನೇ ಇಸ್ವಿಯಲ್ಲಿ ನಾವು 3 ತಿಂಗಳ ಕಾಲ ಕರ್ನಾಟಕ ರಂಗಯಾತ್ರೆ ಅಂತೇಳಿ ಪ್ರವಾಸ ಮಾಡಿದ್ವು. ಆ ಸಮಯದಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವರಿಗೆ ಪತ್ರಿಕೆಗಳನ್ನ ಓದುವ ಅಭ್ಯಾಸ ಆಯಿತು. ಪತ್ರಿಕೆಯಲ್ಲಿ ನಮ್ಮ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಸುದ್ದಿ ಬಂದಿತ್ತು. ಈ ನಾಟಕವನ್ನು ನೋಡೋದು ಒಂದು ಭಾಗ್ಯ ಅಂತೇಳಿ. ಅದನ್ನು ಓದಿದ್ರು. ಹೊನ್ನವಳ್ಳಿ ಕೃಷ್ಣರವರು ಹಾಸ್ಯ ನಟರು, ಹಿರಿಯ ನಟರು, ನನ್ನ ಆತ್ಮೀಯ ಸ್ನೇಹಿತರು. ಅವ್ರೇನು ಮಾಡಿದ್ರು, ನನ್ನ ಟ್ರೂಪಲ್ಲಿದ್ದರು. ರಾಜ್‌ಕುಮಾರ್ ಅವರು ಪತ್ರಿಕೆ ಓದ್ತಾ ಇದ್ದಾಗ, ಅಯ್ಯೋ ಇವ್ರ ನಾಟಕ ನಾನು ನೋಡಬೇಕಲ್ಲ ಅಂತ ಹೇಳಿದ್ರು. ಹೊನ್ನವಳ್ಳಿ ಕೃಷ್ಣರವರು ಸಮೀಪ ಬಂದಾಗ ರಾಜ್‌ಕುಮಾರ್ ಅವ್ರು, ಭಯ್ಯ ಇಲ್ಲಿ ಇವ್ರು ಯಾರೋ ನಾಟಕ ಚೆನ್ನಾಗಿ ಮಾಡ್ತಾರಂತೆ ಅಂತಾಗ, ಅಣ್ಣ ನಾನು ಇವ್ರ ಟ್ರೂಪಲ್ಲೇ ಇರೋದು, ಇವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ನನ್ನನ್ನು ಕರ್ಕೊಂಡೋಗಿ ಡಾಕ್ಟರ್ ರಾಜ್‌ಕುಮಾರ್ ಅವ್ರ ಹತ್ರ 3 ತಿಂಗಳ ನಂತರ ಬೆಂಗಳೂರಿನಲ್ಲಿ ಹುಡ್ಕೋದು ಕಷ್ಟ. ಹುಡುಕ್ಸಿ ಕರ್ಕೊಂಡೋದ್ರು. ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋದೆ. ರಾಜ್‌ಕುಮಾರ್ ಎದ್ದು ನಿಂತ್ಕೊಂಡ್ಬಿಟ್ರು. ನಮಸ್ಕಾರ, ನಿಮ್ಮನ್ನು ನೋಡೋ ಭಾಗ್ಯ ಬಂತಲ್ಲ ಅಂತ. ನನಗೆ ಗಾಬರಿ ಆಗೋಯ್ತು. ಅದನ್ನು ನನ್ನ ನಾಟಕವನ್ನು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನೋಡಿದ್ರು. ಅಬ್ಬಾ! ಅದು ನಾನು ಎಂದೂ ಮರೀದೇ ಇರೋಂಥ ವಿಚಾರ.